ನಾನು ಹೇಳೋದು ಕ್ರಷರ್ನವರು ಈ ಸರ್ಕಾರ ಬಂದ ಮೇಲೆ ದಿವಾಳಿಯಾಗಿ ಪಾಪರಿದ್ದು ಕೂತವ್ರೆ. ಒಬ್ಬನಿಗೂ ₹1 ಕೆಲಸ ಇಲ್ಲ ಪಾಪ. ಕ್ರಷರ್ ಅವ್ನಿಗಿರ್ಬೋದು, ಗ್ರಾನೈಟ್ ಅವ್ನಿಗಿರ್ಬೋದು. ಗ್ರಾನೈಟ್ ಹೋಗಿ ಈಗೆಲ್ಲ ಟೈಲ್ಸ್ಗಳು ಬಂದಿವೆ, ವೆಟ್ರಿಫೈಡ್ ಟೈಲ್ಸ್ ಬಂದಿದೆ. ಗ್ರಾನೈಟು ಮಕಾಡೆ ಮಲ್ಕೊಂಡಿದೆ. ಕ್ರಷರ್ನವರು ಬಡ್ಡಿ ಕಟ್ಟೋಕ್ಕಾಗ್ದಲೇ ಎಲ್ಲರೂ ಮಲ್ಕೊಂಡವ್ರೆ. ಈ ಸರ್ಕಾರ ಬಂದಾಗಲಿಂದ ₹1 ಒಂದು GSP ಆಗಲಿ, ವೆಟ್ ಮಿಕ್ಸ್ ಆಗಲಿ ಇಲ್ಲೇ ಕೂತವ್ರೆ ಅಸೋಸಿಯೇಷನವರು. ಯಾವುದು ಕ್ರಷರ್ ಅಸೋಸಿಯೇಷನು. ನನ್ನ ಜೀವನದಲ್ಲಿ ಯಾರು ಒಬ್ಬ ಕ್ರಷರು ಸುರೇಶ್ ಗೌಡನಿಗೆ ಕಮಿಷನ್ ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ರೆ ಅವತ್ತೇ ಆ ಕ್ರಷರ್ ಮುಂದೆ ನಡಾಕೊಂಬಿಡ್ತೀನಿ. ಹೇಳಿಸ್ಲಿ ಬೇಕಾದ್ರೆ ಇವರು ಯಾರಿಗಾರು ಒಬ್ಬನಿಗೆ ಕ್ರಷರ್ ಅವ್ನಿಗೆ 80 ಕ್ರಷರ್ ಇವೆ. ಯಾರು ಒಬ್ಬರು ಹೇಳಿ ಸುರೇಶ್ ಗೌಡ್ರು ನಾನು ದಿನ ಮಾಮೂಲಿ ಕೊಡ್ತೀನಿ ಅಂತ. ಇವ್ರ ಕಾಲದಲ್ಲಿ ಆಗಿದ್ದು ವಿಡಿಯೋನೇ ಆಡಿಯೋನೇ ಇಡೀ ತುಮಕೂರು ತಾಲೂಕಲ್ಲಿ ಓಡಾಡಿತ್ತು. ಯಾರೋ ಅಲ್ಲಿ ಪಾಪ ಸತ್ತೋಗಿದ್ದಾರೆ ಅವರು, ಇವತ್ತಿಲ್ಲ. ಬಸವರಾಜಪ್ಪನ ಒಂದು ವಿಡಿಯೋ ಇಡೀ ತುಮಕೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಓಡಾಡಿತ್ತು. ಕ್ರಷರ್ ಅವ್ರ ಹತ್ರ ಹಫ್ತಾ ವಸೂಲಿ ಮಾಡೋದು.